ಹಾಯ್ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಲೋಕೇಶ್ ಅಂತ ಹೇಳಿ. ನಾನು ಕರೆಕ್ಟಾಗಿ ಬಿಲ್ಡಿಂಗ್ ಕಚಕಲ್ಲಿ ಸೈಟ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ. ಈ ಸೈಟ್ ಬಂದು ನಮಗೆ ಜೆ.ಪಿ. ನಗರ್ 7th ಪ್ಲೇಸ್ ಅಲ್ಲಿ ಲೊಕೇಟ್ ಆಗಿದೆ. ಈ ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 20/30. ಈ ಸೈಟ್ ನಮಗೆ 3+4 ಅಂದ್ರೆ ಪಾರ್ಕಿಂಗ್ ಪ್ಲಸ್ 3 ಫ್ಲೋರ್ ಮೇಲೆ ಇದೆ. ಈಗ ಪಾರ್ಕಿಂಗ್ ಅಲ್ಲಿ ನಮಗೆ ನೋಡಬಹುದು ನೀವು ಸ್ಪೇಷಿಯಸ್ ಆಗಿ ಪ್ರಾಪರ್ ಆಗಿ 2 ಕಾರ್ ನಾವು ನಿಲ್ಲಿಸಬಹುದು. ಮತ್ತೆ ಇಲ್ಲಿ ಬೇಕಾದ ನಮಗೆ ಪಾರ್ಕಿಂಗ್ ಸ್ಪೇಸ್ ಇದೆ. ಅಲ್ಲಿ ನಮಗೆ ಬಾತ್ರೂಮ್ ಇದೆ. ಬಾತ್ರೂಮ್ ಅಷ್ಟ್ಬಿಟ್ಟರೆ ಇನ್ನೇನು ಇಲ್ಲ. ಇಲ್ಲಿ ಮತ್ತೆ ಇಲ್ಲಿ ನಮಗೆ ಸ್ಟೇರ್ ಕೇಸ್ ಬರುತ್ತೆ. ಇನ್ನು ಮಿಕ್ಕಿದ ಮೇಲ್ಗಡೆ ಏನಿದೆ ಬಂದಿದ್ದೀನಿ ನೋಡಿ. ನಾವು ಮೇಲೆ ಈ ಫಸ್ಟ್ ಫ್ಲೋರ್ ಅಲ್ಲಿ ಏನೇನಿದೆ ಏನೇನಿಲ್ಲ ಅಂತಿದೆ ಫಸ್ಟ್ ಫ್ಲೋರ್ ಅಲ್ಲಿ ತೋರಿಸ್ತೀನಿ. ನೋಡ್ಬೋದು ನೀವು ಫಸ್ಟ್ ಫ್ಲೋರ್ ಅಲ್ಲಿ ಬರ್ತಾ ನಮಗೆ ಸ್ಪೇಷಿಯಸ್ ಆಗಿರೋ ಡೋರ್ಸ್ ಸಿಗುತ್ತೆ ಎಂಟ್ರೆನ್ಸ್. ಅದಾದ್ಮೇಲೆ ನಮಗೆ ಇಲ್ಲಿ ಸ್ಪೇಷಿಯಸ್ ಆಗಿರೋ ಬಾಲ್ಕನಿ, ಪ್ರಾಪರ್ ಸ್ಪೇಸ್ ಆಗಿರೋ ಬಾಲ್ಕನಿ ಸಿಗುತ್ತೆ. ಎಂಟ್ರೆನ್ಸ್ ನಾವು ಇಲ್ಲಿ ಬರ್ತಾನ ಈ ಕಡೆ ನಮಗೆ ಇಂಟೀರಿಯರಲ್ಲಿ ಪೂಜಾ ರೂಮ್ ಆದ್ಮೇಲೆ ಈ ಕಡೆ ಟಿವಿ ಯೂನಿಟ್ ಬರುತ್ತೆ. ಟಿವಿ ಯೂನಿಟ್ ಬರುತ್ತೆ. ಟಿವಿ ಯೂನಿಟ್ ಆದ್ಮೇಲೆ ಈ ಕಡೆ ಸೋಫಾ ಸೆಟ್. ಮತ್ತೆ ನೋಡ್ಬೋದು ನೀವು ಪ್ರಾಪರ್ ವೆಂಟಿಲೇಷನ್ ಸಿಸ್ಟಮ್ಗೋಸ್ಕರ ನಾವು ಕಾರ್ನರಲ್ಲಿ ವಿಂಡೋ ಬಿಟ್ಟಿದ್ದೀವಿ. ಒಂದು ಮನೇಲಿ ಕಿಚನ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಕಿಚನ್ಗೋಸ್ಕರ ಆಲ್ಮೋಸ್ಟ್ 10 ಫೀಟ್ ಇದೆ. ಆಲ್ಮೋಸ್ಟ್ ಈಗ 10 ಫೀಟ್ ನಮಗೆ ಕಿಚನ್ಗೆ ಜಾಗ ಬಿಟ್ಟಿದ್ದೀವಿ. ಸೊ ಇದು ಕೋರ್ಸ್ ನಮಗೆ ಕಿಚನ್ ಯೂನಿಟ್ ಬರುತ್ತೆ. ಅದಾದ ಇಲ್ಲಿ ಡೈನಿಂಗ್ ಯೂನಿಟ್ ಬರುತ್ತೆ. ಸೊ ಇಲ್ಲಿ ಡೈನಿಂಗ್ ಯೂಸ್ ಬರುತ್ತೆ. ಪ್ರಾಪರ್ ವೆಂಟಿಲೇಷನ್ಗೋಸ್ಕರ ನಾವು ವಿಂಡೋ ನೋಡ್ಬೋದು. ಇಲ್ಲಿ ಹೇಗಿದೆ ಪ್ರಾಪರ್ ವಿಂಡೋ ಇದನ್ನ ನಾವು ಇಲ್ಲಿದ್ದೀವಿ ನೋಡ್ಬೋದು. ನಮಗೆ ಇದು ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ನಾವು ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ 3 ಫ್ಲೋರ್ನು ಸೇಮ್ ಹೈಟ್ ಬಿಟ್ಟಿದ್ದೀವಿ. ಅರೌಂಡ್ 12 ಫೀಟ್ ಇದೆ ಫ್ಲೋರ್ ಹೈಟ್. 12 ಫೀಟ್ ಇರೋದ್ರಿಂದ ನಮ್ಗೆ ನೀವು ನೋಡ್ಬೋದು ಸ್ಟೇರ್ ಕೇಸ್ ಅಲ್ಲಿ ನಮಗೆ ಪ್ರಾಪರ್ ಆಗಿ 6 ಇಂಚ್ ಫ್ರಂಟ್ ಮತ್ತೆ ಲ್ಯಾಂಡಿಂಗ್ ಸ್ಪೇಸ್ ನಮಗೆ 10 ಇಂಚ್ ಬಿಟ್ಟಿದ್ದೀವಿ. ಸೊ ಇದು ಚೈನ್ ಸ್ಟೇರ್ ಕೇಸ್ ಬರುತ್ತೆ. ಪ್ರಾಪರ್ ನಮಗೆ ಫ್ಲೋರ್ ಹೈಟ್ 12 ಫೀಟ್ ಆಗಿರೋದ್ರಿಂದ ನಾವು 23 ನಮಗೆ ಸ್ಟೇರ್ ಕೇಸ್ ಸ್ಟೆಪ್ಸ್ ಬರ್ತದೆ. 23 ಸ್ಟೆಪ್ಸ್ ಬರೋದ್ರಿಂದ ನಮಗೆ ಪ್ರಾಪರ್ ಆಗಿ ನಡಿಬೇಕಾದ್ರೆ ಪ್ರಾಪರ್ ಲ್ಯಾಂಡಿಂಗ್ ಸ್ಪೇಸಸ್ ಸಿಗುತ್ತೆ ಪ್ರಾಪರ್ ಆಗಿ. ಸೆಕೆಂಡ್ ಫ್ಲೋರ್ ಅಲ್ಲಿ ಈ ಕಡೆ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಮತ್ತೆ ಆ ಕಡೆ ಟಾಯ್ಲೆಟ್ ಬರುತ್ತೆ. ಈ ಕಡೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ ಮತ್ತೆ ಆ ಕಡೆ ಟಾಯ್ಲೆಟ್ ಬರುತ್ತೆ. ನೋಡ್ಬೋದು ನಾವು ಇಲ್ಲಿ ಸನ್ಕನ್ ಟಾಯ್ಲೆಟ್ ಯೂಸ್ ಮಾಡಿದೀವಿ. ಸನ್ಕನ್ ಟಾಯ್ಲೆಟ್ ಯೂಸ್ ಮಾಡಿದೀವಿ ಅಂತಂದ್ರೆ ನಮಗೆ ವಾಟರ್ ಮತ್ತೆ ಫ್ಲೋ ನಲ್ಲಿ ಅಲ್ಲಿ ನೀರು ಹರಿಯೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಪ್ಲಂಬಿಂಗ್ ಯೂಸ್ ಮಾಡ್ಕೊಂಡು ವಾಟರ್ ನಾವು ಪಾಸ್ ಮಾಡೋದಕ್ಕೋಸ್ಕರ ನಾವು ಸನ್ಕನ್ ಟಾಯ್ಲೆಟ್ ಅನ್ನ ಯೂಸ್ ಮಾಡ್ತೀವಿ. ನಿಮ್ಗೆ ಇದೇ ತರ ಒಳ್ಳೆ ಬಜೆಟ್ ಅಲ್ಲಿ ಸ್ಪೇಷಿಯಸ್ ಬಜೆಟ್ ಅಲ್ಲಿ ಒಳ್ಳೆ ಮನೆ ಬರಬೇಕು, ಒಳ್ಳೆ ಮನೆ ಬರಬೇಕು, ಪ್ರಾಪರ್ ವೆಂಟಿಲೇಷನ್, ಪ್ರಾಪರ್ ವಾಸ್ತು ಪ್ರಕಾರ ಮನೆ ಬರ್ಬೇಕಂತಂದ್ರೆ ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಆಲ್ ಫಾಲೋ ಅಪ್ ಅಂಡ್ ಸಬ್ಸ್ಕ್ರೈಬರ್ಸ್.